ಎಲ್ರಿಗೂ ನಮಸ್ಕಾರ. ಇವಾಗ ತರ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ. ಸೊ ಸೂತ್ರಧಾರಿ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ, ಸಾಂಗ್ ನೋಡಿರ್ತೀರಾ, ಎಲ್ಲ ನಿಮ್ಗೆ ಗೊತ್ತು ಇದು ಒಳ್ಳೆ ಥ್ರಿಲ್ಲರ್ ಅಂತ. ಬಟ್ ಸಿನಿಮಾ ಹೆಂಗಿರುತ್ತೆ ಅಂದ್ರೆ, ನೀವು ಒಂದ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಬೈ ಒಂದ್ ಏನೇ ಗೊತ್ತಾ, ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡಿಡಿಯೋದನ್ನ ಥ್ರಿಲ್ಲರ್ ಅಂತಾರೆ. ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಅಂತಾರೆ. ಆ ತರ ಇರುತ್ತೆ ಸಿನಿಮಾ. ನಾನು ಡೈರೆಕ್ಟ್ ಆಗಿ ಸಿನಿಮಾ ಮೇಲೆ ನಾನು ನಮ್ ಸ್ಟೈಲ್ ಹೋಗ್ಬೇಡ ಅಷ್ಟೇ, ಇಲ್ಲ ಅಂದ್ರೆ ಆಗಲ್ಲ ನನ್ನ ಕೈಲಿ. ತುಂಬಾ ದಿನ ಆಗಿದೆ ರಿವ್ಯೂ ಕೊಟ್ಟು. ಏನಕ್ಕಂದ್ರೆ ಅಂತ ಸಿನಿಮಾಗಳು ಅಂತ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ ಬರ್ಬೇಕು ಬಂದಿದೆ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ. ಇವಾಗಾದ್ರೂ ನಾವು ಮಾತಾಡಿಲ್ಲ ಅಂದ್ರೆ ಹೆಂಗಣ, ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ ಸಿನಿಮಾಗಳು ಬಂದಾಗ 100% ಬಂದು ಮಾತಾಡ್ಲೇಬೇಕು. ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡ್ಬೇಕು ಬಾಲರ್ರು. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡ್ಬೇಕು ಬಾಲರ್ರು. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕತ್ತಾಗಿ ಬಂದಿದೆ ಥ್ರಿಲ್ಲರ್. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರಿಸುವಂತ ಸಿನಿಮಾ ಸೂತ್ರಧಾರಿ. ಏನಕ್ಕೆ ಸೀಟ್ ಎಡ್ಜು ಅಂತ ಅಂತೀನಂದ್ರೆ, ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾರ್ಟ್. ನಮ್ಗೆ ಆಡಿಯನ್ಸ್ ಇರ್ಬೇಕಾ ಬೇಡವಾ? ನಿಮ್ಗೆ ಆಡಿಯನ್ಸ್ ಗಾರ ಹೆಂಗ್ ಪಲ್ಸ್ಕೊಂಡಿದಾರ? ಇನ್ನೊಂದು ಮಾತು ಹೇಳ್ತೀರಣ್ಣ. ಅಣ್ಣ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ. ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಎಲ್ಲಾರನ್ನು ಮುಳುಗಿಸ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ. ಅವ್ರದ್ದು ಹಂಗಿರ್ಲಿ. ಇನ್ನೂ ಹೋಗ್ತಾ ಹೋಗ್ತಾ ಪ್ರತಿಯೊಬ್ರು ಆಕ್ಟಿಂಗು ಎಲ್ಲರೂ ಬರ್ತಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ. ಬಟ್ ಒಂದು ಮಾತು ಮಾತ್ರ ಹೇಳ್ಬೇಕು ಅಣ್ಣ, ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರ ಡರ್ರು. ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರ ಡರ್ರು. ಎಲ್ಲರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮ್ ನವರಸನ್ ಸರ್ರು ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಆಕ್ಟಿಂಗು ಥ್ರಿಲ್ಲರ್. ನಾನು ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ, ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರ್ ಆಕ್ಟಿಂಗು ಎಲ್ಲ ಡನ್ನು. ಸಿನಿಮಾದಲ್ಲಿರೋ ಪ್ರತಿಯೊಂದು ಆಕ್ಟಿಂಗು ಸೀನು ಎಲ್ಲ ಡನ್ನು. ಯಾಕಂದ್ರೆ ಸಿನಿಮಾಗೆ ನಮ್ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್ ನಮ್ ಕಿರಣ್ ಅವ್ರು ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ, ಆ ಥ್ರಿಲ್ಲರ್ಗೆ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ರು ಇಷ್ಟ ಪಡ್ತೀರಾ. ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇಜರ್ ಹೈಲೈಟ್ ಮ್ಯೂಸಿಕ್. ನಮ್ ಚಂದನ ಮ್ಯೂಸಿಕ್ ಮಾಡಿದ್ದಾರೆ. ಅಣ್ಣ 0 ಔಟ್ ಆದ್ರೆ ಅಂತಾರೆ ಡಕ್ಕು, 0 ಔಟ್ ಆದ್ರೆ ಅಂತಾರೆ ಡಕ್ಕು. ಸೂತ್ರಧಾರಿಗೆ ಒನ್ ಆಫ್ ದ ಹೈಲೈಟ್ ಮ್ಯೂಸಿಕ್. ಚಂದನ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಬೈ. ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ಆದ್ರೆ ಅಪೂರ್ವ ಅಂತೂ ಫುಲ್ಲು ಬ್ಯೂಟಿಫುಲ್. ಎಲ್ಲರಿಗೂ ಜೈಯೇ. ಅದು ಬಿಡಿ, ನಾನು ಇನ್ನೊಂದು